ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ರಕ್ಷ್. ಇವತ್ತು ನಮ್ಮೂರಲ್ಲಿ ಮಾರಾಮ ಇದ್ದಿದ್ದ ಕಾರಣ ಬೆಳಗ್ಗೆ ಬೇಗನೆ ಎದ್ದು ಶಿರಾ ಮಾರ್ಕೆಟ್ ಕಡೆ ಹೋಗೋಣ ಅಂತ ನಾನು ನಮ್ಮ ಅಣ್ಣ ನಮ್ಮ ಅದಕ್ಕೆ 3 ಜನನು ಕಾರ್ ಎತ್ಕೊಂಡು ಸೀದಾ ಶಿರಾ ಮಾರ್ಕೆಟ್ ಕಡೆ ಬಂದ್ವು. ಮಾರ್ಕೆಟ್ ಕಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಸಿಕ್ಕಾಪಟ್ಟೆ ಅಂತ ಅಲ್ಲ, ಸ್ವಲ್ಪ ಜನ ಇದ್ರು. ಯಾಕೆಂದ್ರೆ ಅವಾಗ ತಾನೇ ಇನ್ನ ಎಲ್ಲ ಮಾರ್ಕೆಟ್ ಕಡೆ ಬರ್ತಾ ಇದ್ರು. ನಮ್ಮ ಅಣ್ಣ ನಮ್ಮ ಅದಕ್ಕೆ ಬೇಕಾಗಿರೋ ತರಕಾರಿನೆಲ್ಲ ಹುಡುಕಿ ತಗೋತಾ ಇದ್ರು. ನಾನು ಅವ್ರು ನೋಡ್ಕೊಂಡು ನಿಂತಿದ್ದೆ. ತರಕಾರಿ ಎಲ್ಲ ತಗೊಂಡ್ಮೇಲೆ ಅದನ್ನ ಕಾರ್ ತುಂಬಾ ತುಂಬಿಕೊಂಡು ನಾವು ಹೋಗಿದ್ದೆ ಸೀದಾ ನಂದಿನಿ ಬೇಕರಿ ಕಡೆ ಹೋದ್ವಿ. ನಂದಿನಿ ಬೇಕರಿಗೆ ಹೋಗಿ ಆರ್ಡರ್ ಕೊಟ್ಟಿದ್ದ ಐಟಮ್ ಎಲ್ಲ ಇಸ್ಕೊಂಡು ಹೊಟ್ಟೆ ತುಂಬಾ ಹಸ್ತಿತ್ತು ಅಂತ ಹೇಳಿ ಊಟ ತಿನ್ನೋಣ ಅಂತ ಹೋದ್ವಿ. ಹೊಟ್ಟೆ ತುಂಬಾ ಊಟ ತಿಂದ್ಮೇಲೆ ನಮ್ಮ ಅದಕ್ಕೆ ಹೂ ತಗೋಬೇಕು, ಫ್ಲವರ್ ಮಾರ್ಕೆಟ್ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ರು. ಅಲ್ಲೋಗಿ ನಮ್ಮ ಅದಕ್ಕೆ ಮುಡ್ಕೊಳಕ್ ಬೇಕಿದ್ದಂತ ಹೂ ಎಲ್ಲ ಎತ್ಕೊಂಡು ನಾವು ವಾಪಸ್ ಸೀದಾ ಮನೆ ಕಡೆ ಬಂದು ನೋಡಿದ್ರೆ ಇಲ್ಲಿ ಮನೆಗ್ ಬಂದ್ಮೇಲೆ ನಮ್ ದೊಡ್ಡಮ್ಮ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದೀನಿ ತಿನ್ನು ಅಂತ ಅಂದ್ರು. ನಮಗೆ ಉಪ್ಪಿಟ್ಟು ಕೇಸರಿ ಬಾತ್ ಅಂದ್ರೆ ಆಗಲ್ಲ, ಅದಕ್ಕೆ ಏನೋ ಅವ್ರು ಮಾಡಿದ್ರಲ್ಲ ಅಂತ ಹೇಳಿ ಕಷ್ಟ ಪಟ್ಕೊಂಡು ಇವನ್ ಜೊತೆ ಆಟ ಆಡ್ಕೊಂಡು ತಿಂದ್ಮೇಲೆ ನಮ್ಮ ಅಣ್ಣ ಕೋಳಿ ಎತ್ಕೊಂಡ್ಬರೋಣ ಬಾ ಅಂತ ಬೇರೆ ಶೆಡ್ಡಿ ಕರ್ಕೊಂಡು ಹೋಯ್ತು. ಕೋಳಿಯಲ್ಲಿ ಎತ್ಕೊಂಡ್ ಬರೋ ಅಷ್ಟ್ರಲ್ಲಿ ಕತ್ಲಾಗಿತ್ತು. ನಾನು ಬರೋಷ್ಟ್ರಲ್ಲಿ ಇವರೆಲ್ಲ ರೆಡಿಯಾಗಿ ಮೀನ್ಸ್ತಾ ಇದ್ರು. ನಾನು ಬಂದ್ ಸ್ವಲ್ಪ ರೆಡಿಯಾಗಿ ನಮ್ಮ ಅತ್ತಿಗೆ ಆರತಿ ಎತ್ಕೊಂಡು ಸೀದಾ ನಮ್ಮೂರ್ ಮಾರಮ್ಮನ ದೇವಸ್ಥಾನ ಕಡೆ ಹೋಗೋಣ ಅಂತ ಹೊರಟ್ವಿ. ಮತ್ತೆ ಆರತಿ ಎತ್ಕೊಂಡ್ ಮುಂದೆ ಹೋದ್ರೆ ನಾನ್ ರಾಮನ್ ತಮ್ಮ ಲಕ್ಷ್ಮಣ್ ಅಂತಾರ ಅವ್ರ ಹಿಂದೆ ನಿಧಾನಕ್ಕೆ ಹೋಗ್ತಾ ಇದ್ದೆ. ಅಲ್ಲಿಂದ ನಮ್ಮೂರೊಳಗಡೆ ಬಂದ್ವಿ. ಊರೊಳಗಡೆ ಬಂದ್ ನೋಡಿದ್ರೆ ಎಲ್ಲಾ ಹೆಣ್ಮಕ್ಳು ಆರತಿ ಎತ್ಕೊಂಡ್ ಬರ್ತಾ ಇದ್ರು. ಆರತಿ ಎತ್ಕೊಂಡು ಎಲ್ಲ ಮಾರಮ್ಮ ದೇವಸ್ಥಾನ ಬಂದ್ಮೇಲೆ ಮಾರಮ್ಮ ದೇವಸ್ಥಾನ ಹತ್ರ ಮಂಗಳಾರತಿ ಮಾಡಿದ್ದಾದ್ಮೇಲೆ ನಮ್ ಕಾಕ ಕುರಿ ಕಡಿದ್ರು. ಹೆಂಗ್ ಕಡಿದ್ರು ಅಂತ ನೀವೊಂದ್ಸಲ ನೋಡಿ. ಕುರಿ ಕಡೆಯೆಲ್ಲ ನೋಡಿದ್ಮೇಲೆ ನನ್ಗೆ ಯಾಕೋ ಹೊಟ್ಟೆ ಸಿಕ್ಕಾಪಟ್ಟೆ ಅಷ್ಟಿತ್ತು. ಅದಕ್ಕೆ ಸೀದಾ ಮನೆ ಕಡೆ ಬಂದೆ. ಮನೆ ಕಡೆ ಬರೋಷ್ಟ್ರಲ್ಲಿ ಇವರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇವ್ರ ಜೊತೆ ಕುತ್ಕೊಂಡು ನಾನು ಊಟ ಮಾಡಿದೆ. ಇಷ್ಟಕ್ಕೆ ನಾನು ಲಾ ಮುಗ್ದಿಲ್ಲ. ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಬಾಯ್.